ಇತ್ತೀಚಿನ ದಿನಗಳಲ್ಲಿ ಅಕ್ರಮವಾಗಿ ಆನ್ಲೈನ್ ಬೆಟ್ಟಿಂಗ್ ಮತ್ತೆ ಆಸ್ತಿಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತಲೆ ಎತ್ತಿ ನಿಂತು ಬಿಟ್ಟಿದ್ದವೆ. ಶಾಸಕ ಈಗ ಕೆಸಿ ಪಪ್ಪಿಗೂ ಕೂಡ ಸೇರಿದಂತಹ 127 ಕೋಟಿ ಆಸ್ತಿ ಈಗ ಜಪ್ತಿ ಆಗಿದೆ. ಯಾಕಂದ್ರೆ ಬೆಟ್ಟಿಂಗ್ ಮುಖಾಂತರ ಆನ್ಲೈನ್ ಬೆಟ್ಟಿಂಗ್ ಮುಖಾಂತರ ಆಸ್ತಿಗಳನ್ನು ಯಾರೆಲ್ಲ ಗಳಿಕೆ ಮಾಡಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಶಾಸಕ ಕೆಸಿ ಪಪ್ಪಿಗೂ ಕೂಡ ಕಂಟಕ ಎದುರಾಗ್ಬಿಟ್ಟಿದೆ. $117 ಕೋಟಿ ಆಸ್ತಿಯನ್ನ ಜಪ್ತಿ ಮಾಡಿದ್ದಾರೆ. ಈವರೆಗೂ ಕೂಡ 320 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಜಪ್ತಿ ಮಾಡಲಾಗಿದೆ. 2300 ಕೋಟಿಗೂ ಅಧಿಕ ಅಕ್ರಮ ಆಗಿದೆ ಎನ್ನುವುದು ಪತ್ತೆಯಾಗ್ತಾ ಇದೆ. ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಮತ್ತೆ ಆಸ್ತಿಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಕೆಸಿ ಪಪ್ಪಿಗೂ ಕೂಡ ಸೇರಿದಂತಹ 127 ಕೋಟಿ ಆಸ್ತಿಯನ್ನ ಜಪ್ತಿ ಮಾಡಲಾಗಿದೆ. ಅದರಲ್ಲೂ 2300 ಕೋಟಿಗೂ ಅಧಿಕ ಅಕ್ರಮ ಆಗಿರುವುದು ಪತ್ತೆಯಾಗ್ತಾ ಇದೆ ತನಿಖೆಯಲ್ಲಿ. ಈ ಪ್ರಕರಣ ಸಂಬಂಧ 60ಕ್ಕೂ ಹೆಚ್ಚು ಸಂಬಂಧಪಟ್ಟಂತೆ ಸ್ಥಳದಲ್ಲಿದೆ. ಇನ್ನು ಒಟ್ಟಾರೆ ಪ್ರಕರಣದಲ್ಲಿ 320 ಕೋಟಿ ಮೌಲ್ಯದ ಆಸ್ತಿ ಜಪ್ತಿ ಆಗಿದೆ. ಅಕ್ರಮ ಆನ್ಲೈನ್ ಬೆಟ್ಟಿಂಗ್ಗಳ ಈ ಒಂದು ಆಸ್ತಿ ಪ್ರಕರಣ ಸಂಬಂಧಪಟ್ಟಂತೆ ಶಾಸಕ ಕೆಸಿ ಪಪ್ಪಿಗೆ ಸೇರಿದಂತಹ 127 ಕೋಟಿ ಆಸ್ತಿಯನ್ನ ಇದೀಗ ಜಪ್ತಿ ಮಾಡಿದ್ದಾರೆ. ಈವರೆಗೂ ಕೂಡ 320 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಜಪ್ತಿ ಮಾಡಿದ್ದಾರೆ. ಇನ್ನು 2300 ಕೋಟಿಗೂ ಅಧಿಕ ಅಕ್ರಮ ಆಗಿರುವುದು ಪತ್ತೆಯಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ನಿಜಕ್ಕೂ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಬೆಟ್ಟಿಂಗ್ನಲ್ಲಿ ಅಕ್ರಮವಾಗಿ ಹಣವನ್ನು ಗಳಿಕೆ ಮಾಡೋದು ಇದು ಜಾಸ್ತಿ ಆಗೋಗಿದೆ. ಸೊ ಈಗ ಅಕ್ರಮವಾಗಿ ಯಾರೆಲ್ಲ ಹಣವನ್ನು ಗಳಿಕೆ ಮಾಡ್ತಾ ಇದ್ದಾರೆ, ಜೊತೆಗೆ ಏನು ಈ ಆಸ್ತಿಗಳನ್ನು ಅಕ್ರಮವಾಗಿ ಗಳಿಕೆ ಮಾಡಿದಂತಹ ಹಣದಲ್ಲಿ ಆಸ್ತಿಯನ್ನು ಕೊಂಡ್ಕೊಂಡಿದ್ದಾರೆ ಅಂತಹದ್ದನ್ನೆಲ್ಲ ಕೂಡ ಸೀಸ್ ಮಾಡ್ತಾ ಇದ್ದಾರೆ, ಜಪ್ತಿಯನ್ನು ಮಾಡ್ತಾ ಇದ್ದಾರೆ.